ಚಿಂಚೋಳಿ ತಾಲೂಕಿನ ಪ್ರಜಾಸೌಧದಲ್ಲಿ ತಾಲೂಕಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಮಿತಿ ಸಭೆ ಇಂದು ನಡೆಯಿತು. ಸಭೆಯಲ್ಲಿ ತಾಲೂಕಿನಲ್ಲಿ ಎದುರಾಗುವ ಮಳೆ ಹಾನಿ, ಕುಡಿಯುವ ನೀರಿನ ಸಮಸ್ಯೆ, ರಸ್ತೆ ಹಾನಿ ಸೇರಿದಂತೆ ವಿವಿಧ ತುರ್ತು ಪರಿಸ್ಥಿತಿಗಳ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಯಿತು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಜನಪ್ರಿಯ ಯುವ ಶಾಸಕ ಡಾ. ಅವಿನಾಶ ಜಾಧವಜಿ ಮಾತನಾಡಿ, ಸಾರ್ವಜನಿಕರಿಗೆ ನೀರಿನ ಯಾವುದೇ ತೊಂದರೆ ಆಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು. ಗ್ರಾಮ ಮಟ್ಟದಲ್ಲಿ ಅಧಿಕಾರಿಗಳು ಸದಾ ಸಜ್ಜಾಗಿರಬೇಕು ಎಂದು ಸೂಚನೆ ನೀಡಿದರು. ಇದೇ ವೇಳೆ ಆರೋಗ್ಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಹಾಗೂ ವಿದ್ಯುತ್ ಇಲಾಖೆಯ ಅಧಿಕಾರಿಗಳಿಗೆ ತುರ್ತು ಪರಿಸ್ಥಿತಿಯಲ್ಲಿ ತಕ್ಷಣ ಸ್ಪಂದಿಸುವಂತೆ ನಿರ್ದೇಶನ ನೀಡಲಾಯಿತು. ಹಾನಿಗೊಳಗಾದ ರಸ್ತೆ ಮತ್ತು ಕುಡಿಯುವ ನೀರಿನ ಸಮಸ್ಯೆಗಳ ಪರಿಹಾರಕ್ಕೂ ಕ್ರಮ ಕೈಗೊಳ್ಳಲು ಸೂಚಿಸಲಾಯಿತು. ತಾಲೂಕಿನ ಜನರ ಸುರಕ್ಷತೆ ಹಾಗೂ ಸಮಸ್ಯೆಗಳ ಶೀಘ್ರ ಪರಿಹಾರಕ್ಕೆ ತಾಲೂಕು ಆಡಳಿತ ಬದ್ಧವಾಗಿದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಕೆಲವು ಕಡೆ ರೀಬೋರಿಂಗ್, ಹೊಸ ಬೋರಿಂಗ್ ಪ್ರಾವಿಷನ್ ಇಲ್ಲ ಅಂತ ರೀಬೋರಿಂಗ್ ಕೆಕೆಆರ್‌ಗೆ ಹೊಸ ಬೋರಿಂಗ್ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಸಿಟಿಯಲ್ಲಿ ರೀಬೋರಿಂಗ್ ಅಂತ ಪ್ರಾವಿಷನ್ ಇದೆ, ರೀಬೋರಿಂಗ್ ಐಡೆಂಟಿಫೈ ಮಾಡಿದ್ದಾರೆ. ರೀಬೋರಿಂಗ್ ಮಾಡಿ ಅದು ಆಗಿಲ್ಲ ಅಂತ ಅಂದ್ರೆ ಬಿಲ್ಡಿಂಗ್ ಮಾಡಬೇಕಾಗುತ್ತೆ. ಎಷ್ಟು ಕೆಕೆಆರ್‌ಗೆ ಎಷ್ಟು ಇವಾಗ ಪ್ರಪೋಸಲ್ ಸರ್ ಕೆಕೆಆರ್ ಹೇಳಿದ್ರು ಸರ್ ಲಾಸ್ಟ್ ಟೈಮ್ 2 ಕೋಟಿ 10 ಲಕ್ಷ ಕೆಕೆಆರ್ 2 ಕೋಟಿ 10 ಲಕ್ಷ ಕೆಕೆಆರ್ ಅಪ್ರೂವ್ ಆಗಿದೆ ಸರ್. ಮತ್ತು ಈಗ ಸ್ಕೇರ್ ಸಿಟಿಯಲ್ಲಿ 19,40,000 ಸ್ಕೇರ್ ಸಿಟಿಯಲ್ಲಿ 19,40,000 ಸ್ಕೇರ್ ಸಿಟಿಯಲ್ಲಿ ಅಪ್ರೂವ್ ಆಗಿದೆ. ಇದು ಅಪ್ರೂವ್ ಆಗಿದೆ. ಇನ್ನೂ ಎಲ್ಲಿ ಪ್ರಾಬ್ಲಮ್ ಆದ್ರೂ ಅವ್ರು ಕೊಡ್ತೀನಿ ಅಂತ ಹೇಳಿದ್ರೆ ಶಿವ ಸರ್. ಬೇರೆ ಪ್ರಾಬ್ಲಮ್ ಆದ್ರೂ ಕೂಡ ಮಾಡ್ತೀವಿ.